ನಮಸ್ತೆ. ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಗೆಲ್ಲ ಒಂದು ದೊಡ್ಡ ಹೆಮ್ಮೆ ಇತ್ತು. ಏನಂತ ಹೇಳಿದ್ರೆ, ಉಪೇಂದ್ರ ರೀತಿ ಯಾರೂ ಫಿಲಮ್ ತೆಗಿಯೋಕ್ಕೆ ಸಾಧ್ಯ ಇಲ್ಲ, ಯಾರೂ ಹಂಗೆ ತಲೆ ಹುಳ ಬಿಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಯಾಕೆಂದ್ರೆ ಅದಕ್ಕೆ ಅವ್ರು ಹೇಳ್ಬಿಟ್ಟಿರ್ತಾರೆ ಇದು ಬುದ್ಧಿವಂತರಿಗೆ ಮಾತ್ರ ಅಂಥೇಳಿ. ನನ್ನಂಥ ದಡ್ಡರು ಉಪೇಂದ್ರದ ಕೆಲವು ಫಿಲಮ್ಗಳು ನೋಡ್ಕೊಂಡು ಕೂತ್ಕೊಂಡ್ರೆ ಕಡೆಗೆ ಬಟ್ಟೆ ಹರಾಕಳಂಗಾಗ್ಬಿಟ್ಟಿರ್ತದೆ. ಏನು ಅನಿಸ್ತಿರ್ತದೆ ಅಂದರೆ, ಏನಕ್ಕೆ ಈ ಫಿಲಮ್ ಮಾಡಿದ್ರು, ಇದರಲ್ಲಿ ಏನಿದೆ, ಯಾಕೆ ಬಂದ, ಯಾಕೆ ಹೋದ, ಅವನು ಯಾಕೆ ಬಂದ, ಇವನು ಯಾಕೆ ಹೋದ, ಇವಳು ಯಾಕೆ ಬಂದು, ಅವಳು ಯಾಕೆ ಹೋದ್ಲು, ಏನೇನಾಗೋಗ್ತಿದೆ ತಲೆ ಕೆಟ್ಟಿ ಹಿಡಿದು ಗೊಬ್ಬರ ಆಗೋಗಿರುತ್ತೆ. ಅದು ಬುದ್ಧಿವಂತರಿಗೆ ಮಾತ್ರ ಅಲ್ವಾ ಅದು. ಆದರೆ ಈ ಸೈಫ್ ಅಲಿ ಖಾನ್ ಬಂದ್ಬಿಟ್ಟು ನಮ್ಮ ಉಪೇಂದ್ರ ಅವ್ರನ್ನೇ ಓವರ್ಟೇಕ್ ಮಾಡ್ಬಿಡೋಣಲ್ರಿ. ಅದನ್ನು ಉಪೇಂದ್ರ ಅವರು ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ಬರೆದು ಒಂದು ಮೂವಿ ಒಳಗಡೆಗೆ ತೋರಿಸಿದ್ರೆ, ಈ ಪುಣ್ಯಾತ್ಮ ನಿಜ ಲೈಫಲ್ಲೇನೇ ಒಂದು ಫುಲ್ಲು ತಲೆ ಹುಳ ಬಿಡೋ ಸ್ಟೋರಿ. ಇಲ್ಲಿವರೆಗೂ ಅರ್ಥ ಆಗಿಲ್ಲ ಏನಕ್ಕೆ ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ, ಯಾರು ಹೀರೋ, ಯಾರು ವಿಲನ್ನು, ಯಾರು ಪೋಷಕ ಪಾತ್ರ, ಒಂದು ಅರ್ಥ ಆಗ್ತಾ ಇಲ್ಲ. ಹಾಂ, ಸೈಫ್ದು ಅಟ್ಯಾಕ್ ಸ್ಟೋರಿ ದಿನಕ್ಕೊಂದೊಂಥರ ಸ್ಟೋರಿಗಳು ಆಚೆ ಕಡೆಗೆ ಬರ್ತಾ ಇದೆ, ದಿನಕ್ಕೊಂದೊಂಥರ ಸ್ಟೋರಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಮೂವಿನ ಡೈರೆಕ್ಟ್ ಮಾಡಿದ್ದಾನೆ ಸೈಫ್ ಅಂತ ಹೇಳಿದ್ರೆ, ಇದರಲ್ಲಿ ಹೀರೋಯಿನ್ ಹೆಂಗೂ ಇದ್ದೇ ಇದ್ದಾರೆ. ಸೈಫ್ ಅಲಿ ಖಾನು, ಕರೀನಾ ಕಪೂರ್, ಅವ್ರಿಗಿಂತ ಹೀರೋಯಿನ್ ಬೇಕಾ? ಹಾಂ, ವಿಲನ್ ಒಬ್ಬ ಬೇರೆ ಇದ್ದಾನೆ, ಅವ್ನು ಯಾರ ಪಾಪ ಬಾಂಗ್ಲಾದೇಶ ತಂದು ಕೂಸ್ಕೊಂಡವ್ರೆ. ಪೋಷಕ ಪಾತ್ರಗಳು ಒಬ್ಬೊಬ್ಬ ನಟ ಭಯಂಕರರಿದ್ದಾರೆ. ಒಂದು ಕಡೆಗೆ ಪೊಲೀಸು, ಇನ್ನೊಂದು ಕಡೆಗೆ ಲೀಲಾವತಿ ಹಾಸ್ಪಿಟಲ್ ಡಾಕ್ಟ್ರುಗಳು. ಇಷ್ಟೆಲ್ಲ ಇದ ಮೇಲೆ ಇನ್ನೇನು ವರ್ಣರಂಜಿತವಾಗಿ ಇಲ್ಲದೆ ಇರುತ್ತಾ? ಆದರೆ ಕಡೆಗೆ ಇವತ್ತು ನಾನು ಎಲ್ರಿಗೂ ತಲೆ ಕೆಡ್ಸ್ಕೊಂಡು ಕೇಳ್ತಿರೋ ಒಂದೇ ಪ್ರಶ್ನೆ, ಯಾಕೆ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ. ಎಷ್ಟು ನಾಟಕ, ಎಷ್ಟು ಡ್ರಾಮಾ, ಎಷ್ಟು ಸುಳ್ಳು, ಎಷ್ಟು ಕುಕ್ಕಡಪ್ ಸ್ಟೋರೀಸು, ಬಾಬಾ ಎಲ್ಲದರಲ್ಲೂ ಸಸ್ಪೆನ್ಸು. ಅದರಲ್ಲಿ ಏನು ಚುಚ್ಚಿದ್ರಾ ಇಲ್ವಾ, ಸಸ್ಪೆನ್ಸು. ಹಾಸ್ಪಿಟಲಿಗೆ ಟ್ರೀಟ್ಮೆಂಟ್ ಆಯ್ತಂದರೆ ಟ್ರೀಟ್ಮೆಂಟ್ ಆಯ್ತಾ ಇಲ್ವಾ, ಸಸ್ಪೆನ್ಸು. ಆ ಫ್ಯಾಮಿಲಿಯವರಂತೂ ಏನು ಆಚೆ ಕಡೆಗೆ ಬಿಟ್ಕೊಡ್ತಿಲ್ಲ, ಎಲ್ಲ ಮುಚ್ಚಿಡ್ತಾ ಇದ್ದಾರೆ. ಪೊಲೀಸವ್ರಿಗೊಂಥರ ಸಪೋರ್ಟ್ ಮಾಡ್ದಂಗೆ ಕಾಣಿಸ್ತಾ ಇದ್ದಾರೆ. ಇದ್ರಲ್ಲಿ ಏನು ಮುಚ್ಚಿಡ್ತಿದ್ದಾರೆ, ಯಾಕೆ ಮುಚ್ಚಿಡ್ತಿದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನೋಡಿ, ಜನವರಿ 16ನೇ ತಾರೀಕು ರಾತ್ರಿ ಯಾರೋ ಒಬ್ಬ ಕಳ್ಳ ಇವ್ರ ಮನೆ ಒಳಗಡೆಗೆ ನುಗ್ಗಿ ಇವ್ರ ಜೊತೆ ಫೈಟ್ ಮಾಡೋದಂತೆ. 6 ಸರಿನೋ ಏನೋ ಚುಚ್ಚಿದ್ನಂತೆ. ಅದು ಡೌಟು. ಒಂದ್ಸರಿ 4 ಅಂತಾರೆ, ಒಂದ್ಸರಿ 5 ಅಂತಾರೆ, ಒಂದ್ಸರಿ 6 ಅಂತಾರೆ. ಸರಿ, 6 ಸರಿ ಚುಚ್ಚಿದ್ನಂತೆ. ಚುಚ್ಚಿಬಿಟ್ಟು ವಾಪಸ್ ಹೋದ್ನಂತೆ. ಅದು CCTV ಅವ್ನು ಬರೋದು ಕಾಣಿಸುತ್ತೆ, ಹೋಗೋದು ಕಾಣಿಸುತ್ತೆ. ಅದು ಎಷ್ಟು ಆರಾಮಾಗಿ ಹೋಗ್ತಾ ಇದ್ದಾನೆ ಅಂದರೆ, ಯಾರೋ ಮನೆಗೆ ಪಾರ್ಸಲ್ ಕೊಡೋಕೆ ಹೋಗಿದ್ರಲ್ಲ, ಡೆಲಿವರಿ ಕೊಟ್ಬಿಟ್ಟು ವಾಪಸ್ ಬರೋ ಥರ ಕಾಣ್ತಾ ಇದೆ. ಅವ್ನ ಮುಖದಲ್ಲಿ ಒಂದು ಚೂರು ಉದ್ವೇಗ ಇಲ್ಲ. ವಾಪಸ್ ಹೋಗ್ಬೇಕಾದ್ರೂ ಅಷ್ಟು ದೊಡ್ಡ ಅಲ್ಲಿ ಇವನಿಗೆ ಹೀರೋಗೆ ಚುಚ್ಚಿದ್ದಾನೆ, ಅಷ್ಟಿಷ್ಟು ಜನ ಕಿಚ್ಕೊಂಡಿರಬೇಕು, ಪೊಲೀಸ್ ಎಲ್ಲಿ ಹಿಡಿದು ಬಿಡ್ತಾರೋ ಯಾವ ಭಯನೂ ಇಲ್ಲ, ಆರಾಮಾಗಿ ಪೋಸ್ಟ್ ಕೊಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಅದಾದಮೇಲೆ ಯಾರೋ CCTV ಮುಖದ ಥರನೇ ಕಾಣ್ತಾ ಇದ್ದೀನಿ ಅಂತ ಹೇಳಿ ಒಬ್ಬ ಬಾಂಗ್ಲಾದೇಶನ ಅರೆಸ್ಟ್ ಮಾಡ್ತಾರೆ ಪೊಲೀಸು. ಅವನು ಒಪ್ಕೊಂಡ್ಬಿಟ್ಟಂತೆ ನಾನೇ ಚುಚ್ಚಿರೋದು ಅಂತ ಹೇಳಿ. ಅವ್ರ ಅಪ್ಪನ ಕೆಲವು ಚಾನಲ್ಗಳು ಇಂಟರ್ವ್ಯೂ ಮಾಡಿದ್ರು. ಅವ್ರು ಒಪ್ಕೊಂಡ್ರು, ಹೌದೌದು ನಮ್ಮ ಮಗ ಅರೆಸ್ಟ್ ಆಗಿರೋದೇನೋ ನಿಜ, ಆದರೆ CCTV ಇರೋದು ನನ್ನ ಮಗ ಅಲ್ಲ, CCTV ಇರೋದೇ ಬೇರೆ, ನನ್ನ ಮಗನೇ ಬೇರೆ. ಆದರೆ ಪೊಲೀಸ್ ಮಾತ್ರ ಇಲ್ಲ ಅವ್ನು ಒಪ್ಕೊಂಡ್ಬಿಟ್ಟಿದ್ದಾನೆ, ಅವ್ನಿಗೆ ಫಿಂಗರ್ ಪ್ರಿಂಟ್ಸ್ ಇಟ್ಕೊಂಡು ನಾವಾಗಲೇ ತಲಾಶೆ ಮಾಡ್ತಿದ್ದೀವಿ, ಫಿಂಗರ್ ಪ್ರಿಂಟ್ಸ್ ತೊಗೊಂಡ್ರ ಏನೂ ಗೊತ್ತಿಲ್ಲ, ಯಾಕೆ ಇನ್ನು ಚಾರ್ಜ್ ಶೀಟೇ ಆಗಿಲ್ಲ. ಅದು ಹಾಳಾಗೋಗ್ಲಿ ರೀ. ಈಗ ಆಯಿತು, ಇದೇ ಘಟನೆ ನಮ್ಮನೇಲಿ ಆಗಿತ್ತು ಅಂತ ಇಟ್ಕೊಳ್ಳಿ. ನಮ್ಮಲ್ಲಿ ಯಾರು ನಮ್ಗೆ ಗೊತ್ತು, ನಮ್ಮ ಜೊತೆಲಿರೋರಿಗೆ ಯಾರಿಗಾನ ಚುಚ್ಚಿದ್ರು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡ್ತೀವಿ ನಾವು? ಫಸ್ಟ್ ಎಲ್ಲರೂ ಜೋರಾಗಿ ಕಿರ್ಚ್ಕೊತಾರೆ. ತಕ್ಷಣ ಏನಾದರೂ ಗಾಯ ಆಗಿದ್ದರೆ ರಪ್ಪ ಅಂತೇಳಿ ಆಂಬುಲೆನ್ಸಿಗೆ ಫೋನ್ ಮಾಡ್ತಾರೆ, ಪೊಲೀಸಿಗೆ ಫೋನ್ ಮಾಡ್ತಾರೆ, ಅಕ್ಕಪಕ್ಕ ಹೋಗ್ಬಿಟ್ಟು ಪಕ್ಕದವ್ರನ್ನ ಹೊಡೆದೆಬ್ಬಿಸ್ತಾರೆ, ಅಥವಾ ಏನು ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಹೋಗಿ ಸೆಕ್ಯೂರಿಟಿನ ಕರ್ಕೊಂಡ್ಬರ್ತಾರೆ. ಕಿರ್ಚಾಡ್ತಾರೆ, ಒಂದು ದೊಡ್ಡ ವಾತಾವರಣ ನಿರ್ಮಾಣ ಆಗುತ್ತೆ. ಪೊಲೀಸಿಗೆ ಫೋನ್ ಆಗುತ್ತೆ, ಆಂಬುಲೆನ್ಸಿಗೆ ಫೋನ್ ಆಗುತ್ತೆ, ಎಲ್ಲ ಕಡೆಗೂ ಫೋನ್ ಆಗುತ್ತಲ್ವಾ. ಇಲ್ಲಿ ಅಷ್ಟು ದೊಡ್ಡ ಒಬ್ಬ ಶ್ರೀಮಂತ ಒಬ್ಬ ದೊಡ್ಡ ನಟನಿಗೆ 6 ಸರಿ ಚುಚ್ಚಿದಾನೆ. ಪಿನ್ ಡ್ರಾಪ್ ಸೈಲೆನ್ಸ್. ಹೆಂಡತಿ ಪಕ್ಕದಲ್ಲಿದ್ದಂಥ ಕರೀನಾ ಕಪೂರು ಒಬ್ಬರಿಗೂ ಫೋನ್ ಮಾಡಲಿಲ್ಲ, ಪೊಲೀಸಿಗೆ ಫೋನ್ ಮಾಡಲಿಲ್ಲ, ಆಂಬುಲೆನ್ಸಿಗೆ ಫೋನ್ ಮಾಡಲಿಲ್ಲ, ಅಕ್ಕಪಕ್ಕದವ್ರಿಗೆ ಯಾರು ಹೇಳಿಲ್ಲ, ಕೆಳಗಡೆಗೆ ಸೆಕ್ಯೂರಿಟಿಯವ್ರಿಗೆ ಬಿಟ್ಟಿಲ್ಲ. ಸರಿ, ಇವ್ರ ಮನೆಯಲ್ಲೇ 4 ಜನ ಗಂಡಾಳುಗಳಿದ್ರಂತೆ ಇನ್ನೊಂದು ಫ್ಲೋರಲ್ಲಿ, ಅವ್ರು ಯಾರಿಗೂ ವಿಷಯ ತಿಳಿಸ್ಲಿಲ್ಲ. ಇದಕ್ಕಿಂತ ಮಜಾ ಏನಂತ ಹೇಳಿದ್ರೆ, ಇವ್ರ ಮನೆ ಹತ್ರನೇ ಅವ್ರ ಅಕ್ಕ ಕರಿಷ್ಮಾ ಕಪೂರ್ ಇರೋದು. ಅವ್ರು ಬಂದ್ರಂತೆ. ಬಂದ್ಬಿಟ್ಟು ಕರೀನಾ ಕಪೂರ್ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಸೀದಾ ಅವ್ರ ಮನೆ ಕರ್ಕೊಂಡು ಹೊಡೋದ್ರಂತೆ. ಅರೆ ಗಂಡನಿಗೆ ಅಷ್ಟು ದೊಡ್ಡದಾಗಿ ಚೂರಿ ಇರುತ್ತಾಗಿದೆ, 6 ಸರಿ ಚುಚ್ಚಿದ್ದಾರೆ, ಒಳಗಡೆಗೆ ಚಾಕು ಮುರ್ಕೊಂಡು ಬಿದ್ದೋಗಿದೆ, ವಿಪರೀತ ರಕ್ತ ಸುರಿದೋಗ್ತಾ ಇದೆ. ಅವ್ರಿಗೆ 8 ವರ್ಷದ ಮಗನಿಗೂ ಕೂಡ ಚೆನ್ನಾಗಿ ಏಟ್ಗಳು ಬಿದ್ದುಬಿಟ್ಟಿದೆ. ಗಂಡನ್ನು ಮಗನ್ನು ಬಿಟ್ಬಿಟ್ಟು ಅಕ್ಕನ ಮನೆಗೆ ಹೊಟ್ಟೋದ್ಲಂತೆ. ಜಗತ್ತಲ್ಲೆಲ್ಲ ಅದು ನಡೆಯುತ್ತಾ ಇದು, ಅದು ಯಾರಿಗೂ ಫೋನ್ ಮಾಡ್ದಂಗೆ. ಅದಾದಮೇಲೆ ಸೈಫ್ ಅಲಿ ಖಾನ್ ಲಿಫ್ಟಲ್ಲಿ ಇಳ್ಕೊಂಬಂದಂತೆ ಮಗನ ಜೊತೆಗೆ. ಲಿಫ್ಟೆಲ್ಲ ರಕ್ತ ಆಗಿಬಿಟ್ಟಿತ್ತಂತೆ. ಅಲ್ಲಿ ಕೆಳಗಡೆಗೆ ಬಂದು ಆಟೋಗೆ ವೆಯ್ಟ್ ಮಾಡಿದ್ರಂತೆ. ಅಲ್ಲರಿ, ಅಷ್ಟು ದೊಡ್ಡ ಅಪಾರ್ಟ್ಮೆಂಟು, ಇವನೊಬ್ಬ ದೊಡ್ಡ ಸೆಲೆಬ್ರಿಟಿ, ಅಕ್ಕಪಕ್ಕದಲ್ಲಿ ಡ್ರೈವಿಂಗ್ ಬರೋರು ಯಾರು ಇಲ್ವಾ? ಇವ್ರು ಈಗ ಹೊಸ ಕತೆ ಹೇಳ್ತಾರೆ, ಕರೀನಾ ಕಪೂರಿಗೆ ಡ್ರೈವಿಂಗ್ ಬರ್ತಿಲ್ಲ. ಸರಿ, ಕರೀನಾ ಕಪೂರಿಗೆ ಡ್ರೈವಿಂಗ್ ಬರ್ತಿಲ್ಲ ಒಪ್ಕೊಂತೀನಿ. ಅಕ್ಕಪಕ್ಕದಲ್ಲಿ ಯಾವುದೋ ಅಪಾರ್ಟ್ಮೆಂಟ್ಗೆ ಡ್ರೈವಿಂಗ್ ಬರ್ತಿರ್ಲಿಲ್ವಾ? ಯಾವುದೇ ಆಳುಗಳು ಇವ್ರ ಜೊತೆಗೆ ಹೋಗಿಲ್ಲ ನೋಡಿ. ಕೆಳಗಡೆಗೆ ಆಟೋಗೆ ಬರೀ ಇವನೊಬ್ಬನೇ ನಡ್ಕೊಂಡು ಹೋದಂತೆ ಆ ಮಗು ಜೊತೆಗೆ.
ಜೊತೆಗೆ ಇನ್ನೊಬ್ರು ಯಾರೋ ಇದ್ರಂತೆ. ಅವ್ನು ಆಟೋ ಡ್ರೈವರ್ ಹೇಳಿದ್ದು ಯಾರೊಬ್ಬ 40-45 ವರ್ಷದ ವ್ಯಕ್ತಿ ಜೊತೆಲಿದ್ದ, ಒಂದು ಮಗು ಇತ್ತು, ಒಂದು 8 ವರ್ಷದ್ದು, ಮತ್ತು ಸೈಫ್ ಅಲಿ ಖಾನ್ ಇದ್ದರು. 4 ಜನ ಗಂಡಾಳುಗಳಿದ್ರು ಯಾರೊಬ್ಬರೂ ಆಟೋವರೆಗೂ ಇವ್ರ ಹತ್ರಕ್ಕೆ ಹೋಗಲಿಲ್ಲ. ಅಕ್ಕಪಕ್ಕದವ್ರಿಗೆ ಯಾರಿಗೂ ಎಚ್ಚರಿಸಲೂ ಇಲ್ಲ. ಆಯಿತು, ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು. ಕರ್ಕೊಂಬಂದರೆ ಆ ಹಾಸ್ಪಿಟ್ಲ್ ರೆಕಾರ್ಡ್ಸ್ ಪ್ರಕಾರ ಅದೇನು ಫಸ್ಟ್ ಹೋಗ್ತಿದ್ದಂಗೆಲ್ಲ ಫಾರಮ್ಗಳೆಲ್ಲ ಫಿಲಪ್ ಮಾಡಿ ಸಿಗ್ನೇಚರ್ ಮಾಡಬೇಕಲ್ಲ, ಆ ಪ್ರೋಸೆಸ್ ಮಾಡಿದಂತಹ ವ್ಯಕ್ತಿ, ಅಂದರೆ ಇವ್ನು ಕರ್ಕೊಂಬಂದು ಅಡ್ಮಿಷನ್ ಮಾಡಿದಂಥ ವ್ಯಕ್ತಿ ಅಶ್ರಫ್ ಜೈದಿ ಅಂತ. ಅವ್ನ ಮೊಬೈಲ್ ನಂಬರ್ ಕೂಡ ಇದೆ ಇದರೊಳಗಡೆಗೆ. ಆ್ಯಕ್ಚುಲಿ ಅಶ್ರಫ್ ಜೈದಿ ಸೈಫ್ ಅಲಿ ಖಾನ್ ಪಾರ್ಟ್ನರು, ಮನೆ ಪಕ್ಕದಲ್ಲೇ ವಾಸ ಮಾಡೋದು, ಹತ್ತಿರದಲ್ಲೇ. ಆದರೆ ನ್ಯೂಸ್ ಚಾನಲ್ ಅವರು ಜೈದಿಗೆ ಫೋನ್ ಮಾಡಿ ಕೇಳಿದಾಗ, ನೀವು ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿದ್ರೆ, ಇಲ್ಲ ನಾನಲ್ಲ ಅಂತ ಹೇಳ್ದೆ. ಅರೆ ಮತ್ತು ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಇದೆ ಅಂತ ಹೇಳಿದ್ರೆ, ಇಲ್ಲ ನನಗೇನು ಉತ್ತರ ಕೊಡೋಕ್ಕಾಗಲ್ಲ ಅಂದ. ಅಂದರೆ ಜೈದಿ ಹೋಗಿದ್ನಾ ಇಲ್ವಾ? ಹೋಗಿದ್ರೆ ತಪ್ಪಿಸ್ಕೊಳ್ಳೋವಂಥದ್ದೇನು ಇಲ್ಲ, ನಾನು ಹೋಗೇ ಇಲ್ಲ, ನಾನು ಮಾಡೇ ಇಲ್ಲ ಅಂತ ಯಾಕೆ ಹೇಳಬೇಕು? ಅಕಸ್ಮಾತ್ ಹೋಗಿದ್ದ ಅಂತ ಇಟ್ಕೊಳ್ಳಿ, ಅವನಿಗೆ ಫೋನ್ ಮಾಡಿದ್ದು ಯಾರು? ಫೋನ್ ಮಾಡಿದ್ರು ಅಂತ ಹೇಳಿದ್ರೆ ಸಹಜ, ಅದರಲ್ಲಿ ಮುಚ್ಚಿಟ್ಕೊಳ್ಳೋದೇನಿದೆ? ಆಮೇಲೆ ಆ ಆಟೋ ಡ್ರೈವರ್ ಹೇಳ್ತಾನೆ, ಅಲ್ಲಿಗೆ ಸೈಫ್ನ ಕರ್ಕೊಂಡೋದಾಗ ಅವನ ಸ್ಟ್ರೆಚರ್ ಒಳಗಡೆ ತೊಗೊಂಡೋದ್ರು ಅಂತ ಹೇಳಿ. ಆದರೆ ಅಲ್ಲಿನ ಡಾಕ್ಟರು, ಲೀಲಾವತಿ ಹಾಸ್ಪಿಟಲ್ ಡಾಕ್ಟರು, ನೋಡಿ ಯೂಶುವಲ್ ಆಗಿ ಏನಾಗುತ್ತೆ, ಈ ಸೆಲೆಬ್ರಿಟಿಗಳು ಇಂಥವರೆಲ್ಲ ಹೈ ಪ್ರೊಫೈಲ್ ಪೇಷೆಂಟ್ಗಳು ಅಡ್ಮಿಟ್ ಆದಾಗ ಒಂದು ಮೆಡಿಕಲ್ ಬುಲೆಟಿನ್ ಅಂತೇಳಿ ರಿಲೀಸ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಏನು ಹೇಳ್ತಾರೆ, ಯಾವ ಸ್ಥಿತಿ ಒಳಗಡೆಗೆ ಪೇಷಂಟ್ ಬಂದರು, ಎಷ್ಟು ಕಡೆಗೆ ಚುಚ್ಚಿತ್ತು, ಏನಾಗಬೇಕು, ಮುಂದೆ ಪ್ರೊಸೀಜರ್ ಏನೇನು ಆಗ್ಬೋದು, ಎಷ್ಟು ದಿವಸ ರೆಸ್ಟ್ ತೊಗೋಬೇಕಾಗುತ್ತೆ, ಎಷ್ಟು ದಿವಸ ಬೇಕಾಗುತ್ತೆ ರಿಕವರಿ ಆಗೋಕ್ಕೆ, ಇಂಥ ಮಾಹಿತಿಗಳನ್ನ ಡಾಕ್ಟ್ರು ಕೊಡ್ತಾರೆ. ಆದರೆ ಈ ಪುಣ್ಯಾತ್ಮ ಡಾಕ್ಟ್ರು ಅದ್ಯಾವುದು ಹೇಳಿಲ್ಲ. ಏನು ಹೇಳಿದ್ರು ಗೊತ್ತಾ? ಸೈಫ್ ಅಲಿ ಖಾನ್ ಲಯನ್ ಥರ ನಡ್ಕೊಂಬಂದರು, ಸಿಂಹದ ಥರ ನಡ್ಕೊಂಬಂದ್ರಂತೆ. ಏನು ಇವನು ಒಂದು PR ಏಜೆಂಟು. ಆಟೋ ಡ್ರೈವರ್ ಹೇಳ್ತಾನೆ ಸ್ಟ್ರೆಚರಲ್ಲಿ ಕರ್ಕೊಂಡೋದ್ರು ಒಳಗಡೆಗೆ ಅಂತೇಳಿ. ಡಾಕ್ಟರ್ ಹೇಳ್ತಾರೆ ಇಲ್ಲ ಅವರೇ ನಡ್ಕೊಂಬಂದ್ರು, ಸಿಂಹದ ಥರ ನಡ್ಕೊಂಬಂದರು ಅಂತೇಳಿ. ಇನ್ನೊಬ್ಬ ಅಲ್ಲಿ ಸೆಕ್ಯೂರಿಟಿ ವಿಶೇಷಜ್ಞ, IB ಎಕ್ಸ್ಪರ್ಟ್ ಅಂತೆ, ಅವನು ಹೇಳ್ತಾನೆ ಸೈಫ್ ಇಸ್ ಅ ರಿಯಲ್ ಹೀರೋ ಅಂತೇಳಿ. ಇಲ್ಲೇನು ಪೇಷಂಟ್ನ ಅಡ್ಮಿಟ್ ಮಾಡೋಕ್ಕೆ ಬಂದಿದ್ದೀರಾ ಅಥವಾ ಅವ್ನು ಗುಣಗಾನ ಮಾಡೋಕ್ಕೆ ಬಂದಿದ್ದೀರಾ? ಅದು ಚೆನ್ನಾಗಿ ಗೊತ್ತಿದೆ ಸೈಫ್ ಏನು ಹೀರೋನ ವಿಲನ ಅಂತೇಳಿ, ಜನಕ್ಕೆ ಭಾಳ ಚೆನ್ನಾಗಿ ಗೊತ್ತಿದೆ. ಈ ಸಂದರ್ಭನ ಆದರೂ ಮಾತಾಡೋದು. ಈ ಸೈಫ್ ಕೃಪಾಪೋಷಿತ ನಾಟಕದ ದೊಡ್ಡ ಅನಾವರಣ ಆಗೋದು ಆ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ. ನೋಡಿ ಏನಂತ ಹೇಳಿದರು ಕತೆ. ಅವನು ಜೋರಾಗಿ ಒಂದು ಕಡೆಗೆ ಸ್ಪೈನ್ ಹತ್ರಕ್ಕೆ ಚುಚ್ಚಿಬಿಟ್ಟಿದ್ದ. 2 mm ಹತ್ರದವರೆಗೂ ಚಾಕು ಹೊಟ್ಟೋಗಿತ್ತು. ಒಂದು 2 mm ಹೋಗಿದ್ರೆ ಸ್ಪೈನಲ್ ಕಾರ್ಡ್ಗೆ ಆಘಾತ ಆಗಿಬಿಟ್ಟಿರೋದು. ಚಾಕು ಅಲ್ಲಿ ಮುರ್ಕೊಂಡು ಬಿದ್ದುಬಿಡ್ತು, ಒಳಗಡೆ ಸಿಗಾಕೊಂಡ್ಬಿಟ್ಟಿತ್ತು. ದೊಡ್ಡ ಆಪ್ರೇಷನ್ ಆಗಬೇಕು ಅಂತೇಳಿ 6 ಗಂಟೆ ಆಪ್ರೇಷನ್ ಮಾಡಿದ್ದಾರೆ. ಅಷ್ಟು ಮೇಜರ್ ಆಪ್ರೇಷನ್ ಅಂತೆ. ಆದರೆ ಅದಾಗ 5 ದಿವಸಕ್ಕೆ ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಆಚೆ ಬರ್ತಲ್ಲ ಹೀರೋ ಥರ, ಆ ಥರ ಸೈಫ್ ಅಲಿ ಖಾನ್ ಆಚೆ ಕಡೆಗೆ ಬಂದ. ಏನು ಜನಕ್ಕೆಲ್ಲ ವೇವ್ ಮಾಡಿಕೊಂಡು ಹೀರೋ ಥರ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಇನ್ಶೇಟ್ ಮಾಡಿಕೊಂಡು. ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸು ಏಮ್ಸ್ನ ಒಬ್ಬ ರಿಟೈರ್ಡ್ ಡಾಕ್ಟರ್ ಹೇಳ್ತಾರೆ, ಈ ರೀತಿ ಏನಾದರೂ ಅಂದರೆ ಎಕ್ಸ್ಪರ್ಟ್ ಈ ವಿಷಯದಲ್ಲಿ ಅವರು, ಈ ರೀತಿ ಏನಾದರೂ ಸ್ಪೈನ್ ಕಾರ್ಡ್ವರೆಗೂ ಏನಾದರೂ ಒಂದು ಗಾಯ ಆಗಿದ್ದರೆ ಕನಿಷ್ಠ 30 ದಿವಸ ವಿತೌಟ್ ಸಪೋರ್ಟ್ ನಡೆಯೋಕ್ಕೆ ಸಾಧ್ಯ ಇಲ್ಲಂತೆ. ಕನಿಷ್ಠ 30 ದಿವಸ. ಆದರೆ ನಮ್ಮ ಹೀರೋ 5 ದಿವಸಕ್ಕೆ ಆಚೆ ಕಡೆಗೆ, ಅದು ಫ್ಲಾಂಬಯಂಟಾಗಿ. ರಿಯಲ್ ಹೀರೋ ಅಲ್ವಾ, ಏನೋ ಆಗಿರ್ಬೋದು, ಗೊತ್ತಿಲ್ಲಪ್ಪ ನಮಗದು. ಇನ್ನೊಂದು ಈ ಕಳ್ತನದ ಕತೆ ಕೇಳಿ. ಈ ಬಾಂಗ್ಲಾದೇಶದವನು ಅವ್ರ ತಾಯಿಗೆ ಹುಷಾರಿಲ್ವಂತೆ, ಅವ್ರಿಗೆ ಮೆಡಿಸಿನ್ ತೊಗೊಳೋದಕ್ಕೆ ದುಡ್ಡು ಬೇಕಿತ್ತಂತೆ, ಅದಕ್ಕೋಸ್ಕರ ಕಳ್ತನ ಮಾಡೋಕ್ಕೆ ಬಂದಂತೆ. ಇವ್ರ ಮನೆ ಅಂತ ಗೊತ್ತಿರಲಿಲ್ವಂತೆ, ಕಳ್ತನ ಮಾಡೋದಂತೆ, ಇವನು ಅಡ್ಡ ಬಂದಂತೆ, ಚುಚ್ಚಿದಂತೆ. ಚುಚ್ಚಿದಾಗ 3 ತುಂಡಾಯ್ತಂತೆ. ಇದು ಏನು ಚಾಕು, ಒಂದು ಒಳಗಡೆ ಸೇರ್ಕೊಂತಂತೆ, ಇನ್ನೊಂದು ಪೀಸ್ ಕೆಳಗಡೆಗೆ ಬಿದ್ದಿತ್ತಂತೆ, ಇನ್ನೊಂದು ಪೀಸ್ ಮಾತ್ರ ನನ್ನ ಕೈಯಲ್ಲಿ ಉಳ್ಕೊಂಡಿತ್ತಂತೆ. ಕಳ್ತನ ಮಾಡೋಕ್ಕೆ ಬಂದಿರೋನು ವಾಪಸ್ ಏನು ತೊಗೊಂಡೋದ ಗೊತ್ತಾ? ಆ ಚಾಕು ತುಂಡು ಮಾತ್ರ, ಏನು ಮುಟ್ಲಿಲ್ಲ. ಅಲ್ಲಿ ಆ ನಾನಿ ಇದ್ಲಲ್ಲ, ಅವಳು ಹೇಳ್ತಾಳೆ ಇಲ್ಲ ನನಗೆ 1 ಕೋಟಿ ಡಿಮ್ಯಾಂಡ್ ಮಾಡೋದು ಅಂತೇಳಿ. ಡಿಮ್ಯಾಂಡ್ ಯಾವಾಗ ಮಾಡ್ತಾರೆ? ಯಾರನ್ನಾದ್ರೂ ಕದ್ದು ಏನು ಅಪಹರಣ ಮಾಡಿಕೊಂಡು ಅದು ಇಟ್ಕೊಂಡಾಗ ಇಂಥ ಟೈಮಲ್ಲಿ ಬಿಡುಗಡೆಗೋಸ್ಕರ ಹಣ ಕೇಳ್ತಾರೆ. ಕಳ್ತನ ಮಾಡೋಕ್ಕೆ ಬಂದಿರೋರು ಕೆಲಸದವ್ರ ಹತ್ರ 1 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ದು ಜಗತ್ತಲ್ಲೇ ಫಸ್ಟ್ ಎಕ್ಸಾಂಪಲ್ಲು. ಅದಾದಮೇಲೆ ಪೊಲೀಸವ್ರದ್ದು ಏನು ಬಂತು ರಿಪೋರ್ಟು, ಅಲ್ಲೇನೇ ಪ್ರಭಾದೇವಿನಲ್ಲಿ ಒಂದು ಫೋನ್ ಟ್ರ್ಯಾಪ್ ಆಗಿದೆ ಅಂತ ಬಂತು. ಅದಾದಮೇಲೆ ಹೇಳ್ತಾರೆ ಇಲ್ಲ ಕೆಳಗಡೆಗೆ ಅಲ್ಲಿ ಬುಷ್ ಇತ್ತು, ಅಲ್ಲೆಲ್ಲ ಗಿಡದಕ್ಕೆ ಸಂಧಿ ಒಳಗಡೆ 2 ಗಂಟೆ ಮಲಗಿದ್ದ. ಅಷ್ಟು ದೊಡ್ಡ ಹೊಡೆದಾಟ ಆಗಿದೆ, ಅಷ್ಟೆಲ್ಲ ರಕ್ತ ಚೆಲ್ಲಿದೆ, ಲಿಫ್ಟೆಲ್ಲ ರಕ್ತಮಯ ಆಗಿಬಿಟ್ಟಿತ್ತಂತೆ. ಆದರೆ ಅವ್ನು ಚುಚ್ಚಿದ್ನಲ್ಲ, ಅವನ ಮೇಲೆ ಒಂದು ಸಣ್ಣದ ರಕ್ತದ ಕಲೆನೂ ಇಲ್ಲ. ಇನ್ನೊಂದು ಅವರೇ ಆ ಏಮ್ಸ್ನ ರಿಟೈರ್ಡ್ ಡಾಕ್ಟರ್ ಹೇಳ್ತಿದ್ರು, ಈ ಥರ ಹಲ್ಲೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೇನೋ ಒಂದು ಟೆಕ್ನಿಕಲ್ ರೀಸನ್ ಕೊಡ್ತಾಯಿದ್ರು. ಅವನು ರೈಟ್ ಹ್ಯಾಂಡೆಡ್ ಇದ್ದ. ಇವ್ರ ಪ್ರಕಾರ ಯಾರು ಇವನ ಮೇಲೆ ಅಟ್ಯಾಕ್ ಮಾಡೋರು ರೈಟ್ ಹ್ಯಾಂಡೆಡ್ ಇದ್ಮೇಲೆ ಅವ್ನು ಕುತ್ತಿಗೆಗೆ ಹೊಡಿಬೇಕಾದ್ರೆ ಅದು ಬಲಗಡೆ ಕುತ್ತಿಗೆಗೆ ತಾಗಬೇಕಿತ್ತು, ಎಡಗಡೆಗೆ ಬಿದ್ದಿದೆ. ಎಡಗಡೆಗೆ ಹೊಡಿಬೇಕು ಅಂತ ಹೇಳಿದ್ರೆ ವಿಪರೀತ ಡೀಪಾಗಿ ಉಂಡಾಗಬೇಕಾಯಿತು. ಹಾಗಾಗಿ ಇದು ನಡೆದಿರೋದೇ ಅಲ್ಲ ಅಂಥೇಳಿ ಏನು ಏಮ್ಸ್ನ ಡಾಕ್ಟರ್ ಹೇಳ್ತಿರ್ತಕ್ಕಂಥ ಮಾತದು. ಇನ್ನೊಂದು ಮಜಾ ಏನಂತ ಹೇಳಿದ್ರೆ ನೋಡಿ, ಇವ್ರು ಹೇಳಿದ್ದು ಆ ಡಾಕ್ಟರು, ಅವನು ಯಾರು ಹೀರೋ ಅಂತ ಎಕ್ಸ್ಪ್ಲೇನ್ ಮಾಡೋದು, ಆ ಡಾಕ್ಟರ್ ಹೇಳಿದ್ದು ಬುಲೆಟಿನ್ ಟೈಮಲ್ಲಿ 2 ರಿಂದ 2:30 ಒಳಗಡೆಗೆ ತೊಗೊಂಬಂದು ಇವ್ರನ್ನ ಅಡ್ಮಿಟ್ ಮಾಡಿದ್ರು ಸೈಫ್ನ ಬೆಳಗಿನ ಜಾವದಲ್ಲಿ ಅಂತೇಳಿ.
ಆದರೆ ಮೆಡಿಕಲ್ ರಿಪೋರ್ಟ್ ಹೇಳಿದ್ದು ಬೆಳಗಿನ ಜಾವ 4 ಗಂಟೆ 11 ನಿಮಿಷಕ್ಕೆ ಇವ್ರನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದು ಅಂತೇಳಿ. ಅಲ್ಲೇ ಆಗಿದ್ದು 2 ಗಂಟೆಗೆ. 2 ಗಂಟೆಯಿಂದ 4 ಗಂಟೆ 11 ನಿಮಿಷ ಅಂತ ಹೇಳಿದ್ರೆ ಸುಮಾರು 2 ಗಂಟೆ ತನಕ ಸೈಫ್ ಎಲ್ಲಿದ್ದರು, ಏನು ಮಾಡ್ತಾಯಿದ್ರು? ಈ ಇಡೀ ಎಪಿಸೋಡಲ್ಲಿ ಸೈಫ್ ಅಲಿ ಖಾನ್ದು ನಡೆ ಎಷ್ಟು ಅನುಮಾನಾಸ್ಪದನೋ ಪೊಲೀಸ್ ನಡೆ ಕೂಡ ಅನುಮಾನಾಸ್ಪದ. ನೋಡಿ, ಬಾಂಬೆ ಪೊಲೀಸ್ ಇದಾರಲ್ಲ, ತುಂಬ ನೆಟೋರಿಯಸ್ ಹಿನ್ನೆಲೆ ಅವ್ರಿಗೆ. ಅದು ದಿಶಾ ಸಾಲಿಯಾನದು ಇನ್ಸಿಡೆಂಟ್ ಇರ್ಬೋದು, ಸುಶಾಂತ್ ಸಿಂಗ್ ರಜಪೂತ್ ಅವರ ಇನ್ಸಿಡೆಂಟ್ ಇರ್ಬೋದು, ಇಲ್ಲಿವರೆಗೂ ಒಂದು ಕನ್ಕ್ಲೂಷನ್ಗೆ ಬರೋಕ್ಕಾಗಿಲ್ಲ. ಇದರೊಳಗಡೆ ಇರ್ತಕ್ಕಂಥ ಹಲವಾರು ಅನ್ಆನ್ಸರ್ಡ್ ಕ್ವೆಶನ್ಸ್ಗೆ ಉತ್ತರ ಹೇಳ್ತಕ್ಕಂಥ ಪ್ರಯತ್ನ ಯಾರೂ ಮಾಡ್ತಾಯಿಲ್ಲ. ಅವನು ಹೆಂಗಾಸಿ ಹತ್ಕೊಂಬಂದ, ಬೀಗ ಹೊಡೆದಿಲ್ಲಂತೆ, ಬೀಗ ಮುರಿದಿಲ್ಲಂತೆ, ಬಾಗಿಲು ಹೊಡೆದಿಲ್ಲಂತೆ, ಒಳಗಡೆಗೆ ಯಾರು ಬಿಟ್ಟಿರೋನೇನು ಇಂಟ್ರಾಗೇಷನ್ ಮಾಡಿದ್ರ? ಅದಾದಮೇಲೆ ಹೇಳ್ತಾರೆ ಅವನು ಬಾಂಗ್ಲಾದೇಶಿ ಪ್ರಜೆ, ಅವನ ಭಾಷೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಹಾಗಾಗಿ ನಮ್ಗೆ ಇಂಟ್ರಾಗೇಷನಲ್ಲಿ ತೊಂದರೆ ಆಗ್ತಾಯಿದೆ ಅಂತೇಳಿ. ಇಂಟ್ರಾಗೇಷನಲ್ಲಿ ಭಾಷೆನೇ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಕರ್ಕೊಂಬಂದ ತಕ್ಷಣ ಹೇಳಿದ್ರಲ್ಲ ಅವನು ಒಪ್ಕೊಂಡ್ಬಿಟ್ಟಿದ್ದಾನೆ ಅಂತೇಳಿ, ಹೇಗೆ ಕಬೂಲ್ನಾಮನ ರೆಡಿ ಮಾಡಿದ್ರಿ ನೀವು? ಆ ಸಂದರ್ಭದಲ್ಲಿ ಮನೇಲಿ ಯಾರ್ಯಾರಿದ್ರು, ಗಂಡಾಳುಗಳು ಎಷ್ಟು ಜನ ಇದ್ದರು, ಅವರು ಎಲ್ಲಿದ್ದರು, ಮೊಬೈಲ್ ಯಾರ್ಯಾರಿಗಾರು ಮಾಡಿದ್ರಾ ಇಲ್ವಾ, ಯಾಕೆ ಒಂದು ಸಣ್ಣ ಸೌಂಡು ಮಾಡಲಿಲ್ಲ, ಯಾಕೆ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗಲಿಲ್ಲ, ಯಾಕೆ ಕೆಳಗಡೆ ಸೆಕ್ಯೂರಿಟಿನ ಎಬ್ಬರಿಸಲಿಲ್ಲ, ಯಾಕೆ ಆಂಬುಲೆನ್ಸ್ಗೆ ಫೋನ್ ಮಾಡಲಿಲ್ಲ, ಯಾಕೆ ಪೊಲೀಸ್ಗೆ ಫೋನ್ ಮಾಡಲಿಲ್ಲ? ಎಷ್ಟು ಅನ್ಆನ್ಸರ್ಡ್ ಕ್ವೆಶನ್ಸು. ಬಟ್ ನಾನು ಅದಕ್ಕೆ ಹೇಳಿದ್ದು, ತಲೆಗೆ ಹುಳ ಬಿಡೋದು ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಯಾಕೆ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಫ್ಯಾಮಿಲಿ ಅಂತೂ ಫುಲ್ ಗಪ್ಚಿಕ್ ಉಸಿರೇ ಬಿಡ್ತಾ ಇಲ್ಲ. ಅದೇನು ಮರ್ಮ ಅಡಗಿದೆಯೋ ಗೊತ್ತಿಲ್ಲ, ನೋಡೋಣ. ಪೊಲೀಸು ಚಾರ್ಜ್ ಶೀಟ್ ಹಾಕಲಿ, ಆಮೇಲೆ ಒಂದಷ್ಟು ಪಿಕ್ಚರ್ ಸಿಗ್ಬೋದು.